ಹಲೋ ಸ್ನೇಹಿತರೆ, ನಮಸ್ತೆ. ನಮ್ಮ ದೇಶದ ಡಿಫರೆಂಟ್ ಸೆಕ್ಟರ್ಸ್ ನ ಅನಾಲಿಸಿಸ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಾನು ಇನ್ನೊಂದು ಗ್ರೋಯಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಕ್ಟರ್ ಇಂಡಿಯಾ ಡಿಫೆನ್ಸ್ ಮತ್ತೆ ಶಿಪ್ ಬಿಲ್ಡಿಂಗ್ ಸೆಕ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ ಕ್ಷೇತ್ರದಲ್ಲಿ ಭಾರತ ಎಲ್ಲಿ ನಿಂತಿದೆ ಕರೆಂಟ್ಲಿ, ಮುಂದೆ ಅಭಿವೃದ್ಧಿ ಹೊಂದಕ್ಕೆ ಏನೇನು ಆಪರ್ಚುನಿಟಿಗಳಿದೆ, ಅವಕಾಶಗಳಿದೆ, ಅದನ್ನ ನಾವು ತಿಳ್ಕೊಳ್ಳೋಣ. ಡಿಫೆನ್ಸ್ ಮತ್ತೆ ಶಿಪ್ ಬಿಲ್ಡಿಂಗ್ ಸೆಕ್ಟರ್, ಈ ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ಗ್ಲೋಬಲ್ ಮತ್ತು ಲೋಕಲ್ ಡ್ರೈವರ್ಸ್, ಏನ್ ಕಾರಣಗಳಿದೆ, ಅದರಿಂದ ಡಿಫೆನ್ಸ್ ಇದ್ದಕ್ಕಿದ್ದಂಗೆ ಬೂಮ್ ಆಗ್ಬೋದು, ಇಂಪಾರ್ಟೆನ್ಸ್ ಏನಕ್ಕೆ ಬರ್ತಿದೆ, ಮತ್ತೆ ಕೆಲವು ಕಂಪನಿಗಳು ಈ ಸೆಕ್ಟರ್ ಅಲ್ಲಿ ಇರುವಂತವು ಏನೇನ್ ಗ್ರೋತ್ ಸ್ಟ್ರಾಟಜೀಸ್ ಅಡಾಪ್ಟ್ ಮಾಡ್ತಿದೆ ಈ ಒಂದು ಆಪರ್ಚುನಿಟಿ ಸೀಸ್ ಮಾಡೋದಕ್ಕೆ, ಮತ್ತೆ ಟೆಕ್ನಿಕಲ್ ಚಾರ್ಟ್ ಪ್ಯಾಟರ್ನ್ ನೋಡೋಣ. ಮೊದಲು ಗ್ಲೋಬಲ್ ಮತ್ತೆ ಲೋಕಲ್ ಡ್ರೈವರ್ಸ್ ನೋಡೋಣ. ನಾವು ಕರೆಂಟ್ಲಿ ಇಂಡಿಯಾ ಡಿಫೆನ್ಸ್ ಎಕ್ಸ್ಪೋರ್ಟ್ ನೋಡಿದ್ರೆ, ಸದ್ಯಕ್ಕೆ ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಬಂದು 23,000 ಕೋಟಿ ಇಂಡಿಯಾ ರುಪೀಸ್ ಇದೆ. ಅದನ್ನ ನಮ್ಮ ಭಾರತ ಸರ್ಕಾರ 2028-29ಕ್ಕೆ ಡಬಲ್, ಎರಡಕ್ಕಿಂತ ಹೆಚ್ಚು ಮಾಡೋದಕ್ಕೆ ಉದ್ದೇಶ ಇಟ್ಕೊಂಡಿದ್ದಾರೆ. ಭಾರತ ದೇಶದ ಟಾರ್ಗೆಟ್ ಏನು? ಪ್ರೊಡಕ್ಷನ್ ಗೋಲ್ 2029ರಲ್ಲಿ ನಮ್ಮ ಟೋಟಲ್ ಡಿಫೆನ್ಸ್ ಪ್ರೊಡಕ್ಷನ್ ಒಂದು 3 ಲಕ್ಷ ಕೋಟಿ ಆಗ್ಬೇಕು. ಅದರಲ್ಲಿ 50,000 ಕೋಟಿ ಎಕ್ಸ್ಪೋರ್ಟ್ ಆಗ್ಬೇಕು. ಮಿಕ್ಕಿದೆಲ್ಲ ನಮ್ಮ ದೇಶದ ಒಂದು ರಿಕ್ವೈರ್ಮೆಂಟ್, ಡಿಮ್ಯಾಂಡ್ ಗಳನ್ನ ಮೀಟ್ ಮಾಡಬೇಕು ಅಂತ. ಪ್ರಪಂಚದ ಟಾಪ್ 25 ಆರ್ಮ್ ಎಕ್ಸ್ಪೋರ್ಟರ್ಸ್ ನಲ್ಲಿ ಇಂಡಿಯಾನ ಲಿಸ್ಟ್ ಮಾಡೋದು ನಮ್ಮ ದೇಶದ ಸರ್ಕಾರದ ಉದ್ದೇಶ. ನಮ್ಮ ದೇಶ ಯಾಕೆ ಹೈ ಟಾರ್ಗೆಟ್ ನ ಇಟ್ಕೊಂಡಿದೆ ಅಂತ ಹೇಳಿದಾಗ, ಅದನ್ನ ಕೆಲವು ಪಾಯಿಂಟ್ಸ್ ಗಳಿಂದ ಅರ್ಥ ಮಾಡ್ಕೊಬಹುದು. ಏನದು? ಇತ್ತೀಚೆಗೆ ನೋಡ್ತಿದ್ರೆ ಕೆಲವು ಜಿಯೋ ಪೊಲಿಟಿಕಲ್ ಸಿಚುವೇಶನ್ಸ್ ಆಗ್ತಿದೆ. ಏನು? ಯುಕ್ರೇನ್ ಮತ್ತೆ ರಷ್ಯಾ ವಾರ್ 3 ವರ್ಷದಿಂದ ನಡೀತಿದೆ. ಅದೊಂದು ಕ್ಲಿಯರ್ ಮೆಸೇಜ್ ಕೊಟ್ಟಿದೆ. ಏನು? ನೀನು ವೀಕ್ ಆಗಿದ್ರೆ ನಿನ್ನ ದಬ್ಬಾಳಿಕೆ ಮಾಡೋದಕ್ಕೆ ಬೇರೆಯವ್ರು ಬರ್ತಾರೆ. ಫಾರ್ ಎಕ್ಸಾಂಪಲ್, ಯುಕ್ರೇನ್ ಮೇಲೆ ರಷ್ಯಾ ದಾಳಿ ಮಾಡ್ತು. ರಷ್ಯಾ ಒಂದು ದೊಡ್ಡ ದೇಶ, ಅದು ತುಂಬಾ ಸ್ಟ್ರಾಂಗ್ ಮಿಲಿಟರಿ ವ್ಯೂ ನಲ್ಲಿ ನೋಡಿದಾಗ 3 ವರ್ಷದಿಂದ ಅದು ಯುದ್ಧನ ಗೆಲ್ಲಕ್ಕಾಗಿಲ್ಲ. ಆದರೆ ಯುಕ್ರೇನ್ ಪರಿಸ್ಥಿತಿ ಏನು? ಅದನ್ನ ರಕ್ಷಣೆ ಮಾಡೋದಕ್ಕೆ ಅದು ಇಡೀ ಯುರೋಪ್ ನ ಕೇಳ್ತಿದೆ, ಅಮೆರಿಕಾನ ಕೇಳ್ತಿದೆ. ಅದಕ್ಕೆ ಸೆಲ್ಫ್ ಸ್ಟ್ರೆಂತ್ ಇಲ್ಲ, ತಾನೇ ಹೋಗಿ ಯುದ್ಧ ಮಾಡಿ ಗೆಲ್ಲೋದಿಕ್ಕೆ. ಅದೊಂದು ಕ್ಲಿಯರ್ ಮೆಸೇಜ್. ನೀನ್ ವೀಕ್ ಆಗಿದ್ರೆ ಅದರಿಂದ ಏನಾಗ್ತಿದೆ? ಯುಕ್ರೇನ್, ಯುರೋಪ್ ಮತ್ತೆ ಅಮೆರಿಕ ಹೇಳ್ದಂಗೆ ಕೇಳ್ಬೇಕು. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುಕ್ರೇನ್ ಪ್ರೆಸಿಡೆಂಟ್ ನ ಅವಮಾನ ಮಾಡ್ದ, ಆದ್ರೂ ಅವನು ಸುಮ್ಮನೆ ಆಗ್ಬೇಕಾಗಿತ್ತು. ಅವ್ನು ಹೇಳ್ದಂಗೆ ಕೇಳ್ತಿದ್ದಾನೆ. ಟೇಕನ್ ಫಾರ್ ಗ್ರಾಂಟೆಡ್ ಆಗ್ಬಿಟ್ಟಿದೆ ಆ ಯುಕ್ರೇನ್ ಕಂಟ್ರಿ. ಅದೊಂದು ಕ್ಲಿಯರ್ ಮೆಸೇಜ್ ಕಳಿಸಿದೆ. ನೀನ್ ವೀಕ್ ಆಗಿದ್ರೆ ನಿನ್ನ ಬಳಸ್ಕೊಂತಾರೆ. ಸೆಕೆಂಡ್, ಇಂಡಿಯಾ ಮತ್ತೆ ಪಾಕಿಸ್ತಾನದ ಕಾನ್ಫ್ಲಿಕ್ಟ್ ನಡೀತು ಅರ್ಲಿ ಲಾಸ್ಟ್ ಇಯರ್. ಅದಕ್ಕೆ ತಕ್ಕನಾಗಿ ಉತ್ತರ ಕೊಡೋದಕ್ಕೆ ಭಾರತ ಆಪರೇಷನ್ ಸಿಂಧೂರ್ ಮಾಡಿ ಕೆಲವೇ ದಿನಗಳಲ್ಲಿ ಆ ಕಾನ್ಫ್ಲಿಕ್ಟ್ ನ, ಪಾಕಿಸ್ತಾನದಿಂದ ಬರ್ತಿದ್ದ ಕಾನ್ಫ್ಲಿಕ್ಟ್ ನ ನಿಲ್ಲಿಸ್ಬಿಟ್ರು. ಯಾಕೆ? ಇಂಡಿಯಾದ ಮಿಲಿಟರಿ ಪವರ್ ಪಾಕಿಸ್ತಾನ ಕಂಪೇರ್ ಮಾಡಿದಾಗ ಸುಪೀರಿಯರ್ ಆಗಿತ್ತು. ಅದೊಂದು ಕಾರಣ. ಎರಡನೇದು, ನಮ್ಮ ಇಂಡಿಯಾದ ಎನಿಮೀಸ್, ನಮ್ಮ ಇಂಡಿಯಾ ಮ್ಯಾಪ್ ನೋಡಿದ್ರೆ ನಮ್ಮ ಬಾರ್ಡರ್ ಎಲ್ಲ ಕೆಲವು ಕಂಟ್ರೀಸ್ ಗಳಿದೆ. ಪಾಕಿಸ್ತಾನ್ ಇದೆ, ಚೈನಾ, ಬಾಂಗ್ಲಾದೇಶ್, ಎಲ್ಲಾ ದೇಶಗಳು ಸ್ವಲ್ಪ ಕಾಲ್ ಕೆರ್ಕೊಂಡು ಬರುವಂತ ದೇಶಗಳೇ. ಈಗ ಪಾಕಿಸ್ತಾನ ನಮ್ಗೆ ಗೊತ್ತು, ನಮ್ ಪರ್ಮನೆಂಟ್ ಎನಿಮಿ. ಚೈನಾನು ನಂಬಕ್ ಆಗೋದಿಲ್ಲ. ಚೈನಾ ಮತ್ತೆ ಪಾಕಿಸ್ತಾನ್ ದೋಸ್ತ್. ಪಾಕಿಸ್ತಾನ್ ಬಂದು ಚೈನಾ ಪ್ರಾಕ್ಸಿ. ಇಂಡಿಯಾ ಡೆವಲಪ್ ಆಗ್ಬಾರ್ದು ಅಂದ್ಬಿಟ್ಟು ಏನಾದ್ರೂ ಒಂದು ಟೆನ್ಷನ್ ಕೊಡ್ತಾ ಇರುತ್ತೆ ಪಾಕಿಸ್ತಾನ ಮೂಲಕ ಅಥವಾ ನೇರವಾಗಿ ಸಹ. ಬಾಂಗ್ಲಾದೇಶ್, ಇತ್ತೀಚೆಗೆ ಬಾಂಗ್ಲಾದೇಶ್ ಸಹ ಬಾಲ ಬಿಸ್ತಾ ಇದೆ ಜಾಸ್ತಿ. ಹೇಳಕ್ ಆಗೋದಿಲ್ಲ, ನಾಳೆ ಚೈನಾ ಅವನು ಫ್ರೆಂಡ್ ಆಗ್ಬಿಟ್ಟು ಭಾರತದ ಮೇಲೆ ಏನಾದ್ರು ಮಾಡ್ಬೋದು. ಇವೆಲ್ಲ ಸಿಚುವೇಶನ್ ಗಳನ್ನ ನೋಡಿದ್ರೆ ಏನೊಂದು ಕ್ಲಿಯರ್ ಮೆಸೇಜ್ ಸಿಗುತ್ತೆ. ಮಿಲಿಟರಿ ಪವರ್, ನೀನು ವರ್ಲ್ಡ್ ನ ಟಾಪ್ ಮಿಲಿಟರಿ ಪವರ್ ಆಗಿದ್ರೆ ನಿಮ್ಮನ್ನ ಯಾರು ಟಚ್ ಮಾಡೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಅಮೆರಿಕ ಧೂಳಿ ತರ ಪ್ರತಿಯೊಂದು ದೇಶದ ಮೇಲೆ ಅಟ್ಯಾಕ್ ಮಾಡ್ತಿದೆ. ಇರಾನ್ ಮೇಲೆ, ಗಾಜಾ ಮೇಲೆ, ಪ್ಯಾಲೆಸ್ತೀನ್ ಮೇಲೆ. ಯಾಕಂದ್ರೆ ಅಮೆರಿಕಾದ ಒಂದು ಮಿಲಿಟರಿ ಪವರ್ ಸೂಪರ್ ಪವರ್, ಅದನ್ನ ಯಾರನ್ನೂ ತಡೆಯಕ್ಕಾಗೋದಿಲ್ಲ. ಸೊ ಇವೆಲ್ಲ ಗುಣಗಳನ್ನ, ಈ ಎಲ್ಲಾ ಅಂಶಗಳನ್ನ ಗಮನಿಸಿದಾಗ ಇಂಡಿಯಾಗೊಂದು ಕ್ಲಿಯರ್ ಮೆಸೇಜ್ ಸಿಕ್ಕಿದೆ. ನೀನು ಮಿಲಿಟರಿನಲ್ಲಿ ಪವರ್ ಆದ್ರೆ ನಿನ್ನ ಬಾರ್ಡರ್ ನಿನ್ನ ಸ್ವಯಂ ಸಂರಕ್ಷಣೆ ಮಾಡ್ಬೇಕು ಅಂದ್ಬಿಟ್ಟು. ಅದರಿಂದ ಭಾರತ ಒಟ್ಟಿನಲ್ಲಿ ಡಿಫೆನ್ಸ್ ನಲ್ಲಿ ಇಂಡಿಯಾ ಸ್ಟ್ರಾಂಗ್ ಆಗ್ಬೇಕು. ಅದು ಇಂಪೋರ್ಟ್ ಎಕ್ಸ್ಪೋರ್ಟ್, ಅದು ನಾವು ಬೇರೆ ದೇಶಗಳಿಂದ ಆಮದು ಮಾಡ್ಕೊಂಡ್ರು ಸರಿ, ಅಥವಾ ನಮ್ಮ ದೇಶದಲ್ಲೇ ತಯಾರು ಮಾಡಿ ನಮ್ಮ ಡಿಮ್ಯಾಂಡ್ಸ್ ನ ಮೀಟ್ ಮಾಡ್ಕೊಳ್ಳೋದಕ್ಕೂ ತಯಾರಿ. ಅದರಿಂದ ಅವರು ನಮ್ಮ ದೇಶದಲ್ಲಿ ಯಾಕೆ ಮಾಡಬಾರ್ದು ಅಂತ ಇಷ್ಟೊಂದು ಪುಷ್ ಮಾಡ್ತಿದ್ದಾರೆ. ದಟ್ ಈಸ್ ದ ಮೇನ್ ರೀಸನ್. ಈ ಬಾರಿ ಬಜೆಟ್ ನಲ್ಲಿ, ಕೆಲವೇ ದಿನಗಳಲ್ಲಿ ಬಜೆಟ್ ಬರೋದಿದೆ. ಬಜೆಟ್ ನಲ್ಲಿ ಒಂದು ಒಳ್ಳೆ ಅಲೋಕೇಶನ್ ಡಿಫೆನ್ಸ್ ಗೆ ಖಂಡಿತ ಕೊಡ್ತಾರೆ. ಹಾಗಾದ್ರೆ ಅದು ಇನ್ವೆಸ್ಟರ್ಸ್ ನಾವು ಏನ್ ಮಾಡ್ಬೇಕು? ಏನಾದ್ರು ಲಾಭ ತಗೊಳಕ್ ಅವಕಾಶ ಇದೆಯಾ? ಖಂಡಿತ ಇದೆ. ಭಾರತದ ಡಿಫೆನ್ಸ್ ಕಂಪನಿಗಳ ಅನಾಲಿಸಿಸ್ ಮಾಡಿ ಯಾವುದು ಒಂದು ಒಳ್ಳೆ ಪ್ರೈಸ್ ನಲ್ಲಿ ಇದೋ ಅಂತದನ್ನ ತಗೊಂಡು ಲಾಭ ಮಾಡ್ಕೊಬೇಕು. ನಾನು ಕೆಲವು ಕಂಪನಿಗಳನ್ನ ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಒಂದು GRSC ಅಂತ, ಗಾರ್ಡನ್ ರಿಸರ್ಚ್ ಶಿಪ್ ಬಿಲ್ಡರ್ಸ್. ಈ ಕಂಪನಿ ಸ್ಪೆಷಾಲಿಟಿ ಅಂದ್ರೆ ಇದು ಶಿಪ್ ಬಿಲ್ಡಿಂಗ್ ನಲ್ಲೂ ಇದೆ, ಮತ್ತೆ ಇಂಡಿಯಾ ಡಿಫೆನ್ಸ್ ಕಾಂಟ್ರಾಕ್ಟ್ ಮಾಡ್ಕೊಡುತ್ತೆ. ಈ ಕಂಪನಿ ಏನೇನ್ ಮಾಡ್ತಿದೆ? ತಮ್ಮ ಕೆಪಾಸಿಟಿನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಆಮೇಲೆ ಟೆಕ್ನಾಲಜಿನಲ್ಲಿ ಇನೋವೇಷನ್ ಮಾಡ್ತಿದ್ದಾರೆ. ಮತ್ತೆ ಎಕ್ಸ್ಪೋರ್ಟ್ ಡ್ರೈವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹಾಗೆ ತುಂಬಾ ನ್ಯೂ ಸೆಗ್ಮೆಂಟ್ ಗಳಲ್ಲೂ ಇನ್ವೆಸ್ಟ್ ಮಾಡ್ತಿದ್ದಾರೆ. ಈ ಕಂಪನಿ ಬಂದು ಇಂಡಿಯನ್ ಓನ್ಡ್ ಕಂಪನಿ, ಇಂಡಿಯಾ ಗವರ್ಮೆಂಟ್ ಓನ್ ಮಾಡುತ್ತೆ. ನೆಕ್ಸ್ಟ್ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಅಂತ, ಇವರು ಶಿಪ್ ಬಿಲ್ಡರ್ಸ್ ಮಾಡ್ತಾರೆ ಹಾಗೂ ಇಂಡಿಯನ್ ನೇವಿಗೆ ಡಿಫೆನ್ಸ್ ರಿಲೇಟೆಡ್ ವಸ್ತುಗಳನ್ನ ತಯಾರು ಮಾಡ್ಕೊಡ್ತಾರೆ. ಹಾಗೆ ಬೇರೆ ದೇಶದ ಯಾವ್ದೋ ಕಾಂಟ್ರಾಕ್ಟ್ಸ್ ಬಂದ್ರು ಅದನ್ನ ಸಪೋರ್ಟ್ ಮಾಡುತ್ತೆ. ಮಜಗಾವ್ ಡಾಕ್ ಈ ಎಲ್ಲಾ ಒಂದು ಇನಿಷಿಯೇಟಿವ್ ನ ತಗೊಂಡು ಇಂಡಿಯಾ ಡಿಫೆನ್ಸ್ ನೀಡ್ ನ
ಪೂರ್ತಿ ಮಾಡಕ್ಕೆ ಪ್ರಯತ್ನ ಪಡ್ತಿದೆ. ಶಿಪ್ ಕಾರ್ಪೊರೇಷನ್ ಇಂಡಿಯಾ ಬಂದು ಇದು ಪ್ರೈಮರಿಲಿ ಶಿಪ್ ಬಿಲ್ಡಿಂಗ್ ಕಂಪನಿ ಇಂಡಿಯಾದು. ಇಂಡಿಯನ್ ನೇವಿಗೆ ಸಪೋರ್ಟ್ ಮಾಡುತ್ತೆ ಹಾಗೂ ಇಂಡಿಯನ್ ಲಾಜಿಸ್ಟಿಕ್ಸ್ ನ ಇಂಪ್ರೂವ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಆದ್ರೆ ಕ್ವಿಕ್ ಆಗಿ ನಾವು ಈ ಕಂಪನಿಗಳ ಟೆಕ್ನಿಕಲ್ ಚಾರ್ಟ್ ಪ್ಯಾಟರ್ನ್ಸ್ ನ ನೋಡ್ಬೇಡ. ಮೊದಲನೇದಾಗಿ GRSC ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ ಇದು ಒಂದು ಪ್ಯಾಟರ್ನ್ ಮಾಡ್ತಿದೆ. ಏನಿದು ಪ್ಯಾಟರ್ನ್? ಇದು ರಿವರ್ಸ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡ್ತಿದೆ. ಸೊ ಯೂಶಲಿ ಈ ರೀತಿ ಪ್ಯಾಟರ್ನ್ ಮಾಡಿ ಅದು ಮೇಲೆ ಹೋಗುತ್ತೆ. ಇತ್ತೀಚಿನ ಒಂದು 3-4 ದಿನಗಳಿಂದ ನೋಡಿ ಪ್ರೈಸಸ್ ಜಾಸ್ತಿ ಆಗಿದೆ. ಯಾಕಂದ್ರೆ ಡಿಫೆನ್ಸ್ ಬಡ್ಜೆಟ್ ಬರ್ತಿದೆ. ಬಡ್ಜೆಟ್ ನಲ್ಲಿ ಯೂಶಲಿ ಸಮ್ ಫೇವರಬಲ್ ನ್ಯೂಸ್ ಬರುತ್ತೆ ಅದರಿಂದ. ಸೊ ಇದರ ಟಾರ್ಗೆಟ್ ಏನಿರ್ಬೋದು? ಇದು ಇದರ ರೆಸಿಸ್ಟೆನ್ಸ್. ಈಗಿನಿಂದ ಎಷ್ಟಿದೆ ಟಾರ್ಗೆಟ್ ಪೊಟೆನ್ಶಿಯಲ್? ಮೊದಲನೇ ಟಾರ್ಗೆಟ್ ಬಂದು 24%. ಇದು ಮೊದಲ ಯೂಶಲಿ ರೆಸಿಸ್ಟೆನ್ಸ್ ಹತ್ರ ಬರುತ್ತೆ. ನಂತರ 70%. ನಂತರ ನೋಡೋಣ. ನಂತರ ಶಿಪ್ಪಿಂಗ್ ಕಾರ್ಪೊರೇಷನ್ ಇಂಡಿಯಾ ಸಿಮಿಲರ್ ಪ್ಯಾಟರ್ನ್ ಮಾಡ್ತಿದೆ ವಿತ್ ಹ್ಯಾಂಡಲ್. ಸೊ ಇದೊಂದು ಹ್ಯಾಂಡಲ್ ಮಾಡ್ತಿದೆ. ಇದರ ಫಸ್ಟ್ ಟಾರ್ಗೆಟ್ ಬಂದು ಇಲ್ಲಿ ಸದ್ಯಕ್ಕೆ 26% ಟಾರ್ಗೆಟ್ ಇದೆ. ಇದರ ಮೇನ್ ಟಾರ್ಗೆಟ್ ಬಂದು 419. ಅರೌಂಡ್ 85% ಅಪ್ಸೈಡ್ ಇದೆ. ನಂತರ ಬಂದು ಮಜಗಾವ್. ಇವನು ಒಂದು ರೌಂಡಿಂಗ್ ಬಾಟಮ್ ಅಂತ ಕರೀತಾರೆ. ಆ ಒಂದು ಪ್ಯಾಟರ್ನ್ ಮಾಡ್ತಿದ್ದಾನೆ. ಇಲ್ಲಿಂದ ಫಸ್ಟ್ ಟಾರ್ಗೆಟ್ ಬಂದು 45%. ಸೆಕೆಂಡ್ ಟಾರ್ಗೆಟ್ ಬಂದು 5158 ವಿಚ್ ಇಸ್ ಆಲ್ಮೋಸ್ಟ್ 100% ಟಾರ್ಗೆಟ್. ಸ್ನೇಹಿತರೆ, ಇದೊಂದು ಲರ್ನಿಂಗ್ ಪರ್ಪಸ್ ಗೋಸ್ಕರ ಮಾಡಿರೋ ವಿಡಿಯೋ. ಇನ್ವೆಸ್ಟ್ಮೆಂಟ್ ಸಜೆಷನ್ಸ್ ಎಲ್ಲ ಆಗಿದೆ. ಸ್ನೇಹಿತರೆ, ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ನಾನು. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.